ಬೆಳ್ಳಂಬೆಳಗ್ಗೆ ಅಲಾರಾಂ ಶಬ್ದದಿಂದ ಶುರುವಾಗುವ ನಮ್ಮ ದಿನಗಳು ರಾತ್ರಿ ಸುಸ್ತಾಗಿ ಹಾಸಿಗೆಗೆ ಬೀಳುವವರೆಗೂ ಒಂದು ಯಾಂತ್ರಿಕ ಸರ್ಕಸ್ನಂತೆ ಸುತ್ತುತ್ತಾನೆ ಇರುತ್ತೆ. ಕೈಯಲ್ಲಿರುವ ಮೊಬೈಲ್ನಿಂದ ಹಿಡಿದು ಮನಸ್ಸಿನಲ್ಲಿರುವ ಆಸೆಗಳವರೆಗೆ ಎಲ್ಲವೂ ಕ್ಷಣಕ್ಕೂ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಆದರೆ ಈ ವೇಗದ ಭರಾಟೆಯಲ್ಲಿ ನಾವು ಬದುಕುವುದನ್ನೇ ಮರೆತು ಬಿಟ್ಟಿದ್ದೇವೆ ಅಂತ ಅನ್ನಿಸುವುದಿಲ್ಲವೇ? ವಿಪರ್ಯಾಸವಂದ್ರೆ ಯಾವ ಯಶಸ್ಸಿಗಾಗಿ ನಾವು ಓಡ್ತಿದ್ದೇವೋ ಅದೇ ಹಾದಿಯಲ್ಲಿ ಕಣ್ಣೆದುರಿಗಿನ ಪುಟ್ಟ ಸಂತೋಷಗಳನ್ನ ತುಳಿದು ಸಾಕ್ತಿದ್ದೇವೆ. ನಿಮಗೆ ನೆನಪಿದೆಯಾ, ಹಿಂದೆ ಮಳೆ ಬಂದಾಗ ಕಾಗದದ ದೋಣಿ ಬಿಡುತ್ತಿದ್ದ ಆ ಬಾಲ್ಯದ ಉಲ್ಲಾಸ, ಆಕಾಶದ ನಕ್ಷತ್ರ ನೋಡಿ ಆಶ್ಚರ್ಯ ಪಡುತ್ತಿದ್ದ ಆ ನಿಷ್ಕಲ್ಮಶ ಕ್ಷಣಗಳು ಈಗ ಮಾಯವಾಗಿವೆ. ಇಂದು ಮಳೆ ಬಂದ್ರೆ ನಮಗೆ ನೆನಪಾಗುವುದು ಟ್ರಾಫಿಕ್ ಜಾಮ್, ಒದ್ದೆಯಾಗುವ ಬಟ್ಟೆಗಳಷ್ಟೇ. ಪ್ರಕೃತಿಯ ಸೊಬಗನ್ನ ಕಣ್ಣಾರೆ ಸವಿಯುವ ಬದಲು ಮೊಬೈಲ್ ಪರದೆಯ ಹಿಂದೆ ಲೈಕ್ಸ್ ಎಣಿಸುವುದರಲ್ಲೇ ನಾವು ಸುಖ ಕಾಣ್ತಿದ್ದೇವೆ. ಸಂಬಂಧಗಳು ಅಷ್ಟೇ. ಎದುರು ಕುಳಿತು ಹಾಡುವ 100 ಮಾತಿನ ಸುಖ ಇಂದಿನ ಒಂದು ವಿಡಿಯೋ ಕಾಲ್ನಲ್ಲಿ ಸಿಗುತ್ತಿಲ್ಲ. ಜೀವನದ ಅಸಲಿ ಸೌಂದರ್ಯವಿರುವುದು ನಾವು ತಲುಪಬೇಕಾದ ಗುರಿಯಲ್ಲ, ಬದಲಿಗೆ ಆ ಪಯಣದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸಂಗತಿಗಳಲ್ಲಿ. ಮುಖಕ್ಕೆ ಸೋಕುವ ತಂಗಾಳಿ, ಪ್ರೀತಿ ಪಾತ್ರರ ಕಾಯುವಿಕೆ, ಕಷ್ಟದ ನಡುವೆ ಕುಡಿಯುವ ಒಂದು ಕಪ್ ಬಿಸಿ ಚಹಾ, ಇವುಗಳಲ್ಲಿದೆ ನಿಜವಾದ ನೆಮ್ಮದಿ. ಈ ಕ್ಷಣಗಳನ್ನ ಆಸ್ವಾದಿಸಲು ಆಸ್ತಿ ಅಂತಸ್ತು ಬೇಕಾಗಿಲ್ಲ, ಗಮನಿಸುವ ಒಂದು ಹದವಾದ ಮನಸ್ಸಿದ್ರೆ ಸಾಕು. ಜೀವನ ಎಂಬುದು ಗೆಲ್ಲಲೇಬೇಕಾದ ರೇಸ್ ಅಲ್ಲ, ಅದು ನಾವು ಅನುಭವಿಸಬೇಕಾದ ಒಂದು ಅದ್ಭುತ ಪಯಣ. 100 ವರ್ಷ ಬದುಕುವುದಕ್ಕಿಂತ ಬದುಕಿರುವಷ್ಟು ಕಾಲ ಪ್ರತಿ ಕ್ಷಣವನ್ನ ಪ್ರೀತಿಸೋಣ. ಈ ಓಟವನ್ನ ಒಂದು ಕ್ಷಣ ನಿಲ್ಲಿಸಿ ಒಮ್ಮೆ ಸುತ್ತಲೂ ನೋಡಿ, ಸಣ್ಣ ಪುಟ್ಟ ಸಂತೋಷಗಳನ್ನ ಸಂಭ್ರಮಿಸಿ ಬಿಡಿ.